ಈ ಒಂದು ಸಿದ್ದರಾಮಯ್ಯ ಸಾಹೇಬರು ಹಾಗೂ ಬಿ ಟಿ ಸಾಹೇಬರ ಅಭಿಮಾನಿ ಬಳಗದ ತಮ್ಮೆಲ್ಲರಿಗೂ ನಮಸ್ಕಾರ ಸಲ್ಲಿಸುತ್ತಾ, ಇವತ್ತಿನ ಈ ಪತ್ರಿಕಾರಂಗದ ಪ್ರಕಟಣೆಯಲ್ಲಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ಎಲ್ಲ ಮುಖಂಡರಾದಂಥ ಸಂಜು ವಾಡ್ಕರ್ ಅವರೇ ಹಾಗೂ ನಾರಾಯಣ್ ದೇಸಾಯಿ ಅವರೇ ಹಾಗೂ ನಮ್ಮ ಗುರುಗಳು ಹಿರಿಯರಾದಂಥ ನಂದಿಕೋಲ್ಮಠ ಶಿವ ಅವರೇ ಹಾಗೂ ದಾನಿ ಅವರೇ ಹಾಗೂ ಈ ಬಾಬದಾರಾದಂಥ ಬೆಂಕಿ ಬಾಬದಾರಾದಂಥ ನಮ್ಮ ಈ ಗ್ರಾಮದ ಈ ನಗರದ ಹೋಳಿ ಉತ್ಸವದ ಬೆಂಕಿ ಉತ್ಸವದ ಸಮಿತಿಯ ಮುಖಂಡರಾದಂಥ ಶ್ರವಣ್ ಖಾತೆದಾರರೇ ಹಾಗೂ ಇವರೆಲ್ಲರಿಗೂ ನಮಸ್ಕಾರ ಸಲ್ಲಿಸುತ್ತಾ, ಇವತ್ತಿನ ಈ ಭಾವೈಕ್ಯತೆಯ ಸಂಕೇತವಾದಂಥ ಹೋಳಿ ಹಬ್ಬವನ್ನು ಆಚರಿಸಲು ನಮ್ಮ ತಂದೆಯವರು ಮೊದಲಿಂದ ನಡೆಕೊಂಡು ಬಂದಿದ್ದರು. ಗುಳಿಗೋಡದ ಶಾಸಕರಾದಾಗಿಂದನೂ ಈ ಒಂದು ಭಾವೈಕ್ಯತೆ ಸಂಕೇತವಂತ ಸರ್ವ ಜನಾಂಗದ ಶಾಂತಿಯ ತೋಟ ಏನಂತೀವಿ, ಕುವೆಂಪು ಅವರು ನಾಡಗೀತೆ ಬರೆದಂಗೆ ಈ ಹೋಳಿ ಹಬ್ಬನೂ ಈ ಒಂದು ಎಲ್ಲ ರಂಗದಲ್ಲಿನೂ ಎಲ್ಲ ರಂಗದವರು ಎಲ್ಲ ಜಾತಿ ಧರ್ಮ ಪಕ್ಷಭೇದ ಮರೆತು ಈ ಒಂದು ಜಾತ್ಯತೀತವಾದಂಥ ಈ ಒಂದು ಉತ್ಸವವನ್ನು ಆಚರಣೆ ಮಾಡೋದಕ್ಕೆ ನಮ್ಮ ತಂದೆಯವರು ಮೊದಲಿಂದನೂ ಪ್ರೋತ್ಸಾಹ ಇತ್ತು. ಆ ಪರಂಪರೆಯನ್ನು ನಮ್ಮ ಎಲ್ಲ ಸಿದ್ದರಾಮಯ್ಯ ಸಾಹೇಬರ ಅಭಿಮಾನಿ ಬಳಗ ಹಾಗೂ ಬಿ ಟಿ ಸಾಹೇಬರ ಅಭಿಮಾನಿ ಬಳಗದಿಂದ ನಮ್ಮ ಎಲ್ಲ ಸ್ನೇಹಿತ ವರ್ಗದವರು ಕೂಡಿಕೊಂಡು ಇವತ್ತು ಮಾಡೋದರಲ್ಲಿ ಹೀಗೆ ಮೊದಲ ನಮ್ಮ ತಂದೆಯವರಿದ್ದಾಗ ಡ್ರೆಸ್ ಮಾಡಿ ಏನು ಮಾಡ್ತಿರಲಿಲ್ಲ. ಈಗ ಅವರು ನಮ್ಮನ್ನು ಅಕಾಲಿಕವಾಗಿ ಅಗಲಿತಿರೋ ಸಲುವಾಗಿ ಇವರೆಲ್ಲ ಅಭಿಮಾನಿ ಬಳಗದವರು ಒಟ್ಟಾರೆ ಸೇರಿಕೊಂಡು ಒಂದು ಅಭಿಮಾನಿಪೂರ್ವಕವಾಗಿ ಅವರಿಗೆ ಗೌರವಪೂರ್ವಕವಾಗಿ ಸಲ್ಲಿಸೋ ಸಲುವಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಕ್ಕೆ ತಮಗೆಲ್ಲರಿಗೂ ಇದನ್ನು ತಿಳಿಸಲು ತುಂಬ ಸಂತೋಷವೆನಿಸುತ್ತದೆ. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಈ ಬಾರಿ ನಮ್ಮ ಅಭಿಮಾನಿ ಬಳಗದ ವತಿಯಿಂದ ಐತಿಹಾಸಿಕ ಹೋಳಿ ಹಬ್ಬವನ್ನು ಸಡಗರದಿಂದ ಆಚರಿಸಲು ನಿರ್ಧರಿಸಲಾಗಿದೆ. ಈ ವಿಷಯವನ್ನು ಮಾಧ್ಯಮಗಳ ಮೂಲಕ ಸಾರ್ವಜನಿಕ ತಿಳಿಸಲು ಕೋರಲು ತಮ್ಮೆಲ್ಲರಿಗೂ ಈ ಪತ್ರಿಕಾಗೋಷ್ಠಿಗೆ ಆಹ್ವಾನಿಸಿದ್ದೇವೆ. ಬಾಗಲಕೋಟೆ ಜನಪ್ರಿಯ ಶಾಸಕರಾದ ನಮ್ಮ ತಂದೆ ದಿವಂಗತ ಎಚ್ ವೈ ಮೇಟಿ ಅವರು ಸನಾತನ ಸಂಸ್ಕೃತಿ ಉಳಿಸುವ ಕಳಕಳಿಯಿಂದ ಪ್ರತಿ ವರ್ಷ ಹೋಳಿ ಹಬ್ಬದಲ್ಲಿ ಉತ್ಸಾಹದಿಂದ ಭಾಗವಹಿಸುತ್ತಿದ್ದರು. ಅದ್ದೂರಿ ಆಚರಣೆ ದೇಶದಲ್ಲಿ 2ನೇ ಸ್ಥಾನ ಪಡೆದುಕೊಂಡ ಹೋಳಿ ಉತ್ಸವದಲ್ಲಿ ಎಲ್ಲರೂ ಪಾಲ್ಗೊಳ್ಳುವಂತೆ ಪ್ರೇರಣೆ ನೀಡುತ್ತಿದ್ದರು. ಅವರ ಆಶಯದಂತೆ ಬಾಗಲಕೋಟೆಯ ಶ್ರೀ ಸಿದ್ದರಾಮಯ್ಯ ಸ್ವಾಮಿ ಅಭಿಮಾನಿ ಬಳಗ ಹಾಗೂ ದಿವಂಗತ ನಮ್ಮ ತಂದೆಯವರಾದಂಥ ಶ್ರೀ ಎಚ್ ವೈ ಮೇಟಿ ಅಭಿಮಾನಿ ಬಳಗದವರು ಕೂಡ ಕಾಮದಹನ, ಸೋಗಿನ ಬಂಡಿ, ಬಣ್ಣದಾಟಕ್ಕೆ ತೊಡಗುವ ಯುವ ಜನತೆಯನ್ನು ಪ್ರೋತ್ಸಾಹಿಸಲು ಮುಂದಾಗಿದ್ದೇವೆ. ಹಳೆಯ ನಗರ, ವಿದ್ಯಾಗಿರಿ ಹಾಗೂ ನವನಗರ ಪ್ರಮುಖ ಸ್ಥಳಗಳಲ್ಲಿ ಒಟ್ಟು 10 ಕೌಂಟರ್ಗಳನ್ನು ತೆರೆಯಲಾಗಿದೆ. ಇಲ್ಲಿ ಅರವಟಿಕೆಗಳ ಮೂಲಕ ಶುದ್ಧ ಕುಡಿಯುವ ಉಚಿತವಾಗಿ ಬಣ್ಣವನ್ನು ವಿತರಿಸಲಾಗುತ್ತಿದೆ. ಕಿಲ್ಲಾ ಪ್ರದೇಶದ ಬಸವೇಶ್ವರ ವೃತ್ತ, ವಿದ್ಯಾಗಿರಿ ಇಂಜಿನಿಯರಿಂಗ್ ಕಾಲೇಜು ವೃತ್ತ, ನವನಗರ ಜಿಲ್ಲಾ ಆಸ್ಪತ್ರೆ ಹೀಗೆ ವಿವಿಧ ಸ್ಥಳಗಳಲ್ಲಿ ಕೌಂಟರ್ಗಳನ್ನು ಕಾರ್ಯನಿರ್ವಹಿಸಲಿವೆ. ಇದಲ್ಲದೆ ಸೋಗಿನ ಬಂಡಿ, ಬಣ್ಣದ ಬಂಡಿಗಳನ್ನು ತಯಾರಿಸಲು ಯುವ ತಂಡಗಳಿಗೆ ಪ್ರೋತ್ಸಾಹಧನ ನೀಡಲಾಗುತ್ತದೆ. ನಮ್ಮೂರಿನ ಯುವಜನತೆ ಹಬ್ಬದಲ್ಲಿ ಪರ ಊರುಗಳಿಗೆ ತೆರಳಬಾರದು ಮತ್ತು ಉತ್ಸಾಹದಿಂದ ಹೋಳಿ ಹಬ್ಬದಲ್ಲಿ ಭಾಗವಹಿಸಬೇಕೆಂದು ನಮ್ಮ ಕಳಕಳಿಯ ಮನವಿ. ಎಲ್ಲರೂ ಹಬ್ಬದಲ್ಲಿ ಶಾಂತಿ ಸೌಹಾರ್ದತೆಯಿಂದ ಭಾಗವಹಿಸಬೇಕು. ಶಾಂತಿ ಸುವ್ಯವಸ್ಥೆ ಕಾಪಾಡಲು ಪೊಲೀಸ್ ಸಿಬ್ಬಂದಿಗೆ ಸಹಕರಿಸಬೇಕು. ಪರೀಕ್ಷೆಗೆ ತೆರಳುವ ವಿದ್ಯಾರ್ಥಿಗಳಿಗೆ ಬಣ್ಣದಾಟದಿಂದ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಕೋರುತ್ತೇವೆ. ನಮ್ಮ ತಂದೆಯವರ ಆಶೆಯಂತೆ ಹೋಳಿ ಹಬ್ಬ ಬಣ್ಣದಾಟಕ್ಕೆ ಪ್ರೋತ್ಸಾಹ ನೀಡುವುದು, ರಂಗಿನಾಟ ಪರಂಪರೆ ಉಳಿಸುವುದು ನಮ್ಮ ಮುಖ್ಯ ಉದ್ದೇಶವಾಗಿದೆ ಎಂದು ತಮ್ಮೆಲ್ಲರಿಗೆ ಈ ಮೂಲಕ ತಿಳಿಯಲು ಬಯಸುತ್ತೇನೆ. ಹಾಗೂ ಮುಂದುವರೆದು ಈ ಒಂದು ಉತ್ಸವವನ್ನು ಚಾಲುಕ್ಯ ಉತ್ಸವ ಹಾಗೂ ಹಂಪಿ ಉತ್ಸವ ಮಾದರಿಯಲ್ಲಿ ಬಾಗಲಕೋಟೆ ಉತ್ಸವ ಹಬ್ಬ ಮಾಡಲು ಸರ್ಕಾರಕ್ಕೆ ಒತ್ತಾಯಿಸುತ್ತೇವೆ ಹಾಗೂ ಮನವಿ ಮಾಡುತ್ತೇವೆ ಎಂದು ತಮ್ಮ ಮೂಲಕ ನಾನು ಮನವಿ ಮಾಡುತ್ತೇನೆ. ಮತ್ತು ಈ ಒಂದು ಪ್ರೋತ್ಸಾಹಧನವಾಗಿ ಈ ಒಂದು ಸೋಗಿನ ಬಂಡಿಗೆ ಬಹುಮಾನ ಕೂಡ ವಿತರಣೆ ಮಾಡಲಾಗಿದೆ. ಮೊದಲನೇ ಬಹುಮಾನ ಸೋಗಿನ ಗಾಡಿಗೆ 25,000 ರೂಪಾಯಿ, 2ನೇ ಬಹುಮಾನ 10,000 ರೂಪಾಯಿ, 3ನೇ ಸೋಬಿನ ಬಂಡಿಗೆ 5,000 ರೂಪಾಯಿ. ಬಣ್ಣದ ಗಾಡಿಗೆ ಹೆಚ್ಚಿನ ಬಣ್ಣದ ಗಾಡಿ ಮಾಡುವ ಓಣಿಯವರಿಗೆ ಮೊದಲನೇ ಬಹುಮಾನ 15,000 ರೂಪಾಯಿ, 2ನೇ ಬಹುಮಾನ 10,000 ರೂಪಾಯಿ, 3ನೇ ಬಹುಮಾನ 5,000 ರೂಪಾಯಿ. ಈ ಮೂಲಕ ತಮ್ಮಲ್ಲಿ ಈ ಒಂದು ಹೋಳಿ ಉತ್ಸವದ ಪರಂಪರೆಯನ್ನು ಮುಂದುವರಿಸಲು ನಮ್ಮ ಎಲ್ಲ ಗುರು ಹಿರಿಯರು ಹಾಗೂ ಅಭಿಮಾನಿ ಬಳಗದಿಂದ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಈ ಒಂದು ಹೋಳಿ ಹಬ್ಬವನ್ನು ಯಶಸ್ವಿಯಾಗಿ ಶಾಂತ ರೀತಿಯಿಂದ ಸೌಹಾರ್ದತೆಯಿಂದ ಎಲ್ಲ ಹೋಳಿ ಹುಣ್ಣಿಮೆ ಹಾಗೂ ಮುಂದಿನ ಒಂದು
ರಂಜಾನ್ ಇರೋದ್ರಿಂದ ಎಲ್ಲ ಶಾಂತಿಯುತವಾಗಿ ಸೌಹಾರ್ದಯುತವಾಗಿ ನೆರವೇರಲಿ ಅಂತೇಳಿ ತಮ್ಮ ಮೂಲಕ ಮನವಿ ಮಾಡಿಕೊಂಡು ನನಗೆಲ್ಲರಿಗೂ ನಮಸ್ಕಾರ ಮಾಡ್ತೀನಿ.